ವಿನೋದ್ ಪ್ರಭಾಕರ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಬ್ಬರು ಅಪ್ಪಟ ಸ್ನೇಹಿತರು. ಈ ಹಿಂದೆ ನವಗ್ರಹ ಹಾಗೂ ಇತ್ತೀಚೆಗಷ್ಟೇ ರಾಬರ್ಟ್ ಚಿತ್ರದಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದ ಈ ಜೋಡಿ ತೆರೆಗಿಂತ ತೆರೆ ಹಿಂದೆ ಒಟ್ಟಿಗೆ ಕಾಣಿಸಿಕೊಂಡಿದ್ದೇ ಹೆಚ್ಚು. ಇನ್ನು ದರ್ಶನ್ ಕಳೆದ ವರ್ಷ ಚಿತ್ರದುರ್ಗದ ತನ್ನ ಅಭಿಮಾನಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿ ಇದೀಗ ಜಾಮೀನಿನ ಮೇರೆಗೆ ಬಿಡುಗಡೆಯಾಗಿದ್ದಾರೆ. ಜೈಲಿನಿಂದ ಹೊರಬಂದ ಬಳಿಕ ಈ ಹಿಂದೆ ಇದ್ದ ಹಾಗೆ ಇರದ ದರ್ಶನ್ ದೊಡ್ಡ ಬದಲಾವಣೆ ತೋರುತ್ತಿದ್ದಾರೆ. ಮೊದಲು ದರ್ಶನ್ ಸುತ್ತಮುತ್ತ ಇದ್ದ ಯಾರೊಬ್ಬರು ಜೊತೆ ಕಾಣಿಸ್ತಿರ್ಲಿಲ್ಲ. ದರ್ಶನ್ ಇದ್ದೆಡೆಯೆಲ್ಲ ಕಾಣಿಸಿಕೊಳ್ಳುತ್ತಿದ್ದ ಕೆಲವೊಂದಿಷ್ಟು ಮಂದಿ ಕೊಲೆ ಪ್ರಕರಣದ ಬಳಿಕ ಕಾಣಿಸಿಕೊಳ್ಳುತ್ತಿಲ್ಲ. ಹೀಗಾಗಿ ದರ್ಶನ್ ಹಾಗೂ ಅವರ ಸ್ನೇಹಿತರ ನಡುವೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಗ್ಯಾಪ್ ಹುಟ್ಟು ಹಾಕಿದ್ಯಾ ಎಂಬ ಅನುಮಾನ ಹಾಗೂ ಪ್ರಶ್ನೆಗಳು ಸಾಮಾನ್ಯವಾಗಿ ಮೂಡಿವೆ. ಇನ್ನು ವಿನೋದ್ ಪ್ರಭಾಕರ್ ನಟನೆಯ ಮಾದೇವ ಚಿತ್ರ ಸದ್ಯ ಚಿತ್ರಮಂದಿರಗಳಲ್ಲಿ ಅಂಗಳಕ್ಕೆ ಕಾಲಿಟ್ಟಿದ್ದು, ಚಿತ್ರ ವೀಕ್ಷಣೆಗೆ ಚಿತ್ರಮಂದಿರಕ್ಕೆ ಬಂದ ವಿನೋದ್ ಪ್ರಭಾಕರ್ ಮಾತನಾಡಿದ್ದಾರೆ. ದರ್ಶನ್ ಡೆವಿಲ್ ಚಿತ್ರೀಕರಣದಲ್ಲಿದ್ದಾರೆ. ಖಂಡಿತ ಚಿತ್ರ ತೋರಿಸುತ್ತೇನೆ. ನಾವಿಬ್ಬರು ಮಾತನಾಡುತ್ತಿದ್ದೇವೆ, ಆದರೆ ನಾನು ಹೇಳಿಕೊಳ್ಳುವುದಿಲ್ಲ. ಹಿಂದೆ ಹೇಗಿದ್ದವೋ ಅದೇ ತರಹ ಇದ್ದೇವೆ. ಇವತ್ತಿಗೂ ಅವರ ಮೇಲೆ ಅಷ್ಟೇ ಪ್ರೀತಿ ಇದೆ ಎಂದರು. 2002ರಿಂದ ನಾನು ಅವರ ಸ್ನೇಹಿತರು ಎಂದು ತಿಳಿಸಿದರು. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.